ಭೀಮ್ ಬುದ್ಧನ ಬುದ್ಧನ ಬಸವನ ಬಸವನ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಜೈ ಭೀಮ್. ಆದೂರು ಕೆ. ದೇವರಾಜ್ ಪ್ರಬುದ್ಧರವರಿಗೆ 46ನೇ ವರ್ಷದ ಜನ್ಮದಿನದ ಸಂಭ್ರಮ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸುಮಾರು 17 ವರ್ಷಗಳಿಂದ ಸುದೀರ್ಘವಾಗಿ ದೀನ, ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ, ಬಡವರ ಪರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿರುವ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿ, ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯ ಆದೂರು ಗ್ರಾಮದ ಆದೂರು ಕೆ. ದೇವರಾಜ್ ಪ್ರಬುದ್ಧ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡರು. ಇದೇ ದಿನಾಂಕ ಏಪ್ರಿಲ್ 2, 2026 ಗುರುವಾರದಂದು ತಮ್ಮ ಸ್ವಗೃಹದಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ಪದಾಧಿಕಾರಿಗಳು, ಸ್ನೇಹಿತರು, ಹಿತೈಷಿಗಳು ಹಾಗೂ ಕುಟುಂಬದವರೊಂದಿಗೆ ಜನ್ಮದಿನವನ್ನು ಆದೂರು ಕೆ. ದೇವರಾಜ್ ಪ್ರಬುದ್ಧ ಅವರು ಬುದ್ಧ, ಬಸವ, ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು. ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅವರ ಹಿತೈಷಿಗಳು ಬೃಹತ್ತಾದ ಹೂವಿನ ಹಾರ ಹಾಕಿ, ಶಾಲು, ಪೇಟ ತೊಡಿಸಿ ಶುಭಾಶಯ ಕೋರಿದರಲ್ಲದೆ ಹೂವಿನ ಸುರಿಮಳೆಯನ್ನೇ ಸುರಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬರಿಗೂ ಆದೂರು ಕೆ. ದೇವರಾಜ್ ಪ್ರಬುದ್ಧರವರು ಧನ್ಯವಾದಗಳನ್ನು ತಿಳಿಸಿದರು. ಬಂಧುಗಳೇ, ಇವತ್ತೇನು ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆದೂರು ಕೆ. ದೇವರಾಜ್ ಪ್ರಬುದ್ಧರವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರಿಗೆ ನಮ್ಮ ಚಳವಳಿಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಇವತ್ತು ಅವರಿಗೆ ಶುಭಾಶಯನ ಕೋರಲಿಕ್ಕೆ ನಮ್ಮ ಸಂಘಟನೆಯ ಎಲ್ಲ ಸುಮಾರು ಪದಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ನಮ್ಮ ದೇವರಾಜ್ರವರು ನಮ್ಮ ಚಳುವಳಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಚಳುವಳಿಯನ್ನು ಕಟ್ತಾ ಇದ್ದಾರೆ. ಜೊತೆಗೆ ಅವರು ಮೂಲತಃ ಬಡತನದಲ್ಲಿ ಬಂದು ಕಷ್ಟ ನೋವು ಅನುಭವಿಸಿರೋದ್ರಿಂದ ನಂತರ ಇರ್ತಕ್ಕಂಥ ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನ ಕೂಡ ನ್ಯಾಯ ಸಿಗಬೇಕಂತೇಳಿ ನಿರಂತರವಾಗಿ ಸಮಾಜದಲ್ಲಿ ಮತ್ತು ಸಮುದಾಯದ ಜೊತೆ ಪ್ರಾಮಾಣಿಕವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದಡಿಯಲ್ಲಿ, ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನಡಿಯಲ್ಲಿ ಚಳುವಳಿಯನ್ನು ಮುನ್ನಡೆಸ್ಕೊಂಡು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಅವರಿಗೆ ಮತ್ತೊಮ್ಮೆ ಭಗವಾನ್ ಬುದ್ಧರ ಆಶೀರ್ವಾದ ಸದಾ ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಇರಲಿ ಅನ್ನೋಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ದೂರದಿಂದ ಅನೇಕ ನಮ್ಮ ಚಳುವಳಿಯ ಮುಖಂಡರು ಇವತ್ತು ನಮ್ಮ ದೀಪರವರು, ನಮ್ಮ ಹೆಬ್ಬಾಳ ಮುನರಾಜಣ್ಣವರು, ಜಗದೀಶ್ ಅವರವರು, ಆನಂದ್ ಅವರು, ಮತ್ತು ನಮ್ಮ ಆನೇಕಲ್ ಟೌನ್ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು, ಮತ್ತು ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಉಪ್ಪಲಘಟ್ಟ ಶ್ರೀನಿವಾಸರವರು, ಅನೇಕ ಹೆಬ್ಬಾಳ ಆಂಜನಪ್ಪನವರು, ಅನೇಕ ಜನ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಶುಭಾಶಯನ ಈ ಸಂದರ್ಭದಲ್ಲಿ ಕೋರ್ತಾ, ಮತ್ತೆ ಚಳುವಳಿಯನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಸಮಾಜ ಜೊತೆ ಸಮುದಾಯದ ಜೊತೆ ಇರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ದೇವರಾಜ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಶುಭಾಶಯನ ಕೊಡ್ತೇನೆ. ಜೈ ಭೀಮ್, ಜೈ ಭಾರತ್. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ನಮ್ಮ ಆದೂರು ದೇವರಾಜನವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ನನ್ನ ಜೈ ಭೀಮ್ ಸ್ವಾಗತವನ್ನು ಹೇಳುತ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರ ಆನೇಕಲ್ ತಾಲೂಕಿನ ರಾಜ್ಯಾಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪ್ಪ ಸರ್ ಅವರು ಹಾಗೂ ಉಪ್ಪಲಘಟ್ಟ ಸೀನನವರು ಆನೇಕಲ್ ತಾಲೂಕು ಅಧ್ಯಕ್ಷರು ಇವರಿಗೆ ಹಾಗೂ ಹೆಬ್ಬಾಳ ಮುನರಾಜಣ್ಣನವರು ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ಜೈ ಭೀಮ್ ಸ್ವಾಗತವನ್ನು ಹೇಳುತ್ತೇನೆ. ಜೈ ಭೀಮ್. ಮೊದಲನೇದಾಗಿ ಆದೂರು ದೇವರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ನಾವು ಹೆಬ್ಬಾಳದಿಂದ ಕರ್ನಾಟಕ ದಲಿತ ಹಕ್ಕುಗಳ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿ ಬಂದಿದ್ದೀರಿ. ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರೋದಕ್ಕೆ. ಆದೂರು ದೇವರಾಜಣ್ಣವರು ಹೆಸರಿಗೆ ಮಾತ್ರ ಆದೂರು, ಆದರೆ ಅವ್ರ ಸೇವೆ ಕರ್ನಾಟಕಕ್ಕೆ. ಆ ಮುಖಾಂತರ ಹೇಳ್ತಾ ಈ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಇಂದಿನ ದಿನದಲ್ಲಿ ಇವತ್ತು ನಮ್ಮ ಬ್ರದರ್ದು ಹುಟ್ಟುಹಬ್ಬ ಇರೋದರಿಂದ ಅವ್ರಿಗೆ ನಾನು ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಈ ಆದೂರು ದೇವರಾಜ್ ಅವರು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಈ ಸಂಘಟನೆಯಲ್ಲಿ ಸುಮಾರು 16 ವರ್ಷಗಳು ಇಂದ ಸತತ ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಜನರ ಕುಂದು ಕೊರತೆಗಳನ್ನು ಆಲಿಸ್ತಾ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಡ್ತಾ ಅವರು ಸಂಘಟನೆಯನ್ನು ಬಲಪಡಿಸ್ಕೊಂಡು ಈ ಕರ್ನಾಟಕ ರಾಜ್ಯಾದ್ಯಂತ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ
ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಜನತೆಗೂ ದೇವರಾಜ ಅವರ ಪರವಾಗಿ ಅವರಿಗೆ ಒಂದು ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರುತ್ತಾ ನನಗೆ ಒಂದೆರಡು ಅವಕಾಶ ಕೊಟ್ಟಿದ್ದಂಥ ಮಾಧ್ಯಮ ಮಿತ್ರರಿಗೆ ವಂದನೆ ಮಾಡುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ್. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿಯಿಂದ ಇವತ್ತು ಆದು ದೇವರಾಜ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ನಮ್ಮ ಹುಟ್ಟು ನಮ್ಮ ಹಬ್ಬ. ಆದ್ದರಿಂದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘಟನಾ ಕ್ಷೇತ್ರದವರು ಸಾಮಾಜಿಕ ಇದರಿಂದ ಇವರು ಬಡವರಿಗೆ ಮತ್ತು ಸಾಮಾಜಿಕ ನ್ಯಾಯ ಯಾವುದೇ ಕಚೇರಿ ಆಗಲಿ ಯಾವುದೇ ಇದರಾಗಲಿ ಅಧಿಕಾರಿಗಳ ಮೇಲೆ ಅವರಿಗೆ ಕಾನೂನು ಪ್ರಕಾರ ಏನಿದೆಯೋ ಮಾಡಿ ಬಡವರಿಗೆ ಮತ್ತು ಎಲ್ಲರಿಗೂ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹುಟ್ಟುಹಬ್ಬ ಮಾಡಿಕೊಂಡು ಆಚರಿಸ್ಕೊಳ್ಳಂತ. ನನ್ನ ಹೆಸರು ಆದೂರು ದೇವರಾಜ್ ಕೆ ಪ್ರಬುದ್ಧ ಅಂತೇಳಿ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತತವಾಗಿ 17 ವರ್ಷಗಳಿಂದ ನಾನು ಸೇವೆಯನ್ನು ದೀನದಲಿತರ, ಬಡವರ, ಅಲ್ಪಸಂಖ್ಯಾತರ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರವಾಗಿ ಕಂದಾಯ ಅಧಿಕಾರಿಗಳ ಏನು ಒಂದು ತಾರತಮ್ಯ, ಉದಾಸೀನ, ಅಸಡ್ಡ ಮನೋಭಾವ, ರೈತಾಪಿ ಜನ, ದೀನದಲಿತರು, ಬಡವರಿಗೆ ಯಾರೇ ನಮ್ಮ ಚಳುವಳಿನಲ್ಲಿ ನೊಂದು ಬೆಂದು ಅವರು ಏನೇ ಕುಂದುಕೊರತೆಗಳು ಏನೇ ತಂದರೂ ಕೂಡ ನಾವು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ನಾವು ಅವರಿಗೆ ಒಂದು ನೊಂದಂಥ ಯಾರೇ ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ನಾವು ಬುದ್ಧ ಬಸವ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ತಂದೆ ಪೆರಿಯಾರ್, ಕುವೆಂಪು, ಶಾಹು ಮಹಾರಾಜ್ ಸಾಹೇಬರು ಮತ್ತು ಕಾಂಚೀರಾಮ್ ಸಾಹೇಬರು, ಬಸವಣ್ಣ, ನಾಲ್ವಡಿ ಕೃಷ್ಣರಾಜ ಸಾಹೇಬ್ರವರು, ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ, ವಿಶ್ವಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಏನು ಈ ದೇಶದ ವಿಶ್ವಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದ 2ನೇ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಮೌಲ್ಯಗಳು ಮತ್ತು ತತ್ವ ಸಿದ್ಧಾಂತಗಳು, ಅವರ ಆದರ್ಶ, ಅವರು ಏನು ಈ ಸಮಾಜಕ್ಕೆ ಅತ್ಯುನ್ನತವಾದಂಥ ಏನು ಈ ಸಮಾಜದ ಒಂದು ಜಾತಿಯ ವ್ಯವಸ್ಥೆ, ಒಂದು ಅಸ್ಪೃಶ್ಯ ವ್ಯವಸ್ಥೆ ಏನು ಈ ದೇಶದಲ್ಲಿರೋಂಥ ತಾರತಮ್ಯ ವಿರುದ್ಧ ಹೇಗೆ ಓಡಾಡಿದ್ರು, ಅದರಲ್ಲಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಲ್ಲಿ ಒಂದು ಅವರ ಪಾದ ಕಮಲಗಳಲ್ಲಿ ಒಂದು ಧೂಳುಕಣಗಳಾಗಿ ನಾವು ಏನು ಈ ರಾಜ್ಯ ಮತ್ತು ಈ ಕೇಂದ್ರ ಸರ್ಕಾರದಲ್ಲಿ ನಡೀತಿರುವಂಥ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ ಏನಿದೆಯೋ ಒಂದು ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಹೋರಾಡಿ ನೊಂದು ಬೆಂದು ಬಂದಂಥ ಕಟ್ಟಕಡೆಯ ವ್ಯಕ್ತಿಗಳಿಗೆ ನಾವು ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದಲ್ಲಿ ಅವರಿಗೆ ಅವರ ಒಂದು ನೋವನ್ನು ನಿವಾರಿಸುತ್ತಾ ಅವರ ಅಳಲನ್ನು ಆಲಿಸಿ ಅವರಿಗೆ ಕಷ್ಟ ಕಾರ್ಯಪ್ರಾಣಗಳಲ್ಲಿ ಭಾಗವಹಿಸಿ ಯಾವುದೇ ಕಂದಾಯ ಅಧಿಕಾರಿಗಳಾಗಲಿ ಏನೇ ಆಗಲಿ ಸಮಾಜದ ಯಾವುದೇ ಒಂದು ತಾರತಮ್ಯ ಅವ್ರಿಗೆ ಏನು ಅನ್ಯಾಯ ಆಗುತ್ತೆ ಅದರ ವಿರುದ್ಧವಾಗಿ ನಾವು ಹೋರಾಡಿ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಿ ಇದೇ ರೀತಿಯಲ್ಲಿ ನಾವು ಬುದ್ಧ ಬಸವ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ತಂದೆ ಪೆರಿಯಾರ್, ಕುವೆಂಪುರವರ ಆಶೀರ್ವಾದದೊಂದಿಗೆ ನಾವು ಸದಾಕಾಲ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಆದೂರು ದೇವರಾಜ್ ಕೆ ಪ್ರಬುದ್ಧ ಅವರ ಒಂದು ನೇತೃತ್ವದಲ್ಲಿ ಏನು ನನ್ನ ಪ್ರಜಾ ವಿಮೋಚನಾ ಸಮಿತಿಯ ಏನು ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರು ಮತ್ತು ಕಾರ್ಯಕರ್ತರು ಏನಿದ್ದಾರೋ ಅವರೆಲ್ಲ ಒಗ್ಗಟ್ಟಾಗಿ ಒಕ್ಕೋರಲಾಗಿ ಇನ್ನು ಮುಂದೆ ಯಾವುದೇ ಭಿನ್ನಾಭಿಪ್ರಾಯಗಳು ಏನೇ ಬರಲಿ ಅದನ್ನು ಬದಿಗೊತ್ತಿ ನಾವು ಈ ಚಳುವಳಿನ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ನಾವು ಸಾಕ್ತೀರಿ. ಈ ಸಮಾಜಕ್ಕೆ ಒಳ್ಳೆಯ ಸಂದೇಶ, ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಾವು ಯಶಸ್ವಿ ಆಗ್ತೀರಿ ಅಂಥೇಳಿ ನಾವು ಮತ್ತೊಮ್ಮೆ ಈ ದೇಶದ ಅಪ್ರತಿಮ ನಾಯಕ, ವಿಶ್ವಗುರು, ಮಹಾಚೇತನ, ಮಹಾನಾಯಕ ಆದಂಥ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ಅವರ ಪಾದಕಮಲ ಚರಣಗಳಿಗೆ ನಾವು ನಮನವನ್ನು ಸಲ್ಲಿಸ ನನ್ನ ಒಂದು ಹುಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಬಸವ ಅಂಬೇಡ್ಕರ್ಗೆ ನಾನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಅವ್ರ ಸಿದ್ಧಾಂತಗಳಲ್ಲಿ ಮೈಗೂಡಿಸ್ಕೊಂಡು ಮುಂದುವರಿತಾ ಇದ್ದೀರಿ. ಹಾಗಾಗಿ ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ನಮಗೆ ಗೌರವ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಇವುಗಳಲ್ಲಿ ಅತ್ಯಂತ ವಿರಳ. ಯಾಕಂದರೆ ಈ ದೇಶದಲ್ಲಿದ್ದಂಥ ಒಂದು ಘೋರವಾದಂಥ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯ ವ್ಯವಸ್ಥೆಯಲ್ಲಿ ನಾವು ಆಗ ಎಲ್ಲಿ ಕೂಡ ನಾವು ಈ ಆಚರಣೆಗಳನ್ನು ಮಾಡ್ತಾ ಇರಲ್ಲ. ಈಗ
ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ 1949 ನವೆಂಬರ್ 26ರಂದು ಏನು ಈ ದೇಶಕ್ಕೆ ಯಾವ ಸಂವಿಧಾನ ಜಾರಿಗೆ ಆಯಿತೋ ಅಂದಿನಿಂದ ನಮಗೆ ಎಲ್ಲ ಒಂದು ಕಡೆ ಸಂವಿಧಾನದಿಂದ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಯಿಂದ ನಾವು ಈಗ ಒಂದು ಸುಗಮವಾದಂಥ ದಾರಿನಲ್ಲಿ ಒಂದು ಹಾದಿನಲ್ಲಿ ಸಾಗ್ತಾ ಇರೋದ್ರಿಂದ ನಮಗೆ ಈಗ ನಾವು ನಮಗೂ ಒಂದು ನನಸು ಅಂತಿರುತ್ತೆ. ಹಾಗಾಗಿ ನಾವು ಈಗ ಅವರೊಂದು ಆಶೀರ್ವಾದದೊಂದಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ನಾವು ಈಗ ಸಾಗ್ತಾ ಇದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಬರ್ತಾರೆ ಅಂದರೆ ನಾವು ದಕ್ಷ ಪ್ರಾಮಾಣಿಕವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದೊಂದಿಗೆ ಯಾವುದೇ ಒಂದು ಅಧಿಕಾರಿ ಇರಲಿ, ಸಮಾಜದಲ್ಲಿ ಏನೇ ಇರಲಿ, ಅವ್ರ ಪರವಾಗಿ ನಿಂತು ಕೆಲಸ ಕಾರ್ಯಗಳನ್ನು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಮಾಡಿ ನಾವು ಅವ್ರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದ್ರಿಂದ ಈಗ ನನಗೆ ಜನಸಾಗರ ಹರಿದು ಬಂದಿರಿದೆ. ಹಾಗಾಗಿ ನಾನು ಅವ್ರಿಗೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಮತ್ತೊಮ್ಮೆ ಅವ್ರಿಗೆ ಸ್ವಾಗತ ಬಯಸುತ್ತಾ ಈಗ ನಮ್ಮಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ನಮ್ಮ ನೆಚ್ಚಿನ ನಾಯಕರಾದಂಥ ಧೀಮಂತ ನಾಯಕ, ಬಡವರ ಬಂಧು ಆಶಾಕಿರಣ ಆದಂತಹ ನಮ್ಮ ನೆಚ್ಚಿನ ಎಡನಲ್ಲು ಕೃಷ್ಣಪ್ಪ ಅವರು ಬಂದಿದ್ದರು. ಹಾಗೆ ಬೆಂಗಳೂರು ಉತ್ತರ ತಾಲೂಕಾಧ್ಯಕ್ಷರಾದಂತಹ ಆಂಜನಪ್ಪ, ಹೆಬ್ಬಾಳ ಮುನ್ರಾಜ್ ಅವರು ಗೌರವಾಧ್ಯಕ್ಷರು ಅವರು ಬಂದಿದ್ದರು. ಮತ್ತು ಬೆಂಗಳೂರು ಪೂರ್ವ ತಾಲೂಕು ರವಿ ಅವರು ಬಂದಿದ್ದಾರೆ. ಹಾಗೆ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಸತತವಾಗಿ ಸಕ್ರಿಯವಾಗಿ ಕಾರಣವಾಗಿರುವಂಥ BN ಸುರೇಶ್ ಅವರು ಬಂದಿದ್ದಾರೆ. ಹಾಗೆ ಜಿಗಣಿ ಹೋಬಳಿ ಬಿಂಗಿಪುರ ಪೌರಗ್ರಾಮದ ಆನೇಕಲ್ ತಾಲೂಕು ಮಹಿಳಾ ಅಧ್ಯಕ್ಷರಾದಂಥ ಉಮಾ ಅವರು ಬಂದಿದ್ದಾರೆ ಮಹಿಳಾ ವರ್ಗದಿಂದ. ಹಾಗಾಗಿ ಇನ್ನೂ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ನಾವೆಲ್ಲ ಒಗ್ಗೂಡಿಸಿ ಸಂಘಟನೆ ಬಲಪಡಿಸಿ ಉಗ್ರವಾದಂಥ ಹೋರಾಟಗಳು, ತೀವ್ರತರವಾದಂಥ ಹೋರಾಟಗಳು ಮಾಡಿ ಭ್ರಷ್ಟಾಚಾರ ಮತ್ತು ಅನ್ಯಾಯ ಅಕ್ರಮ ವಿರುದ್ಧ ಹೋರಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ನಾವು ಸಾಗ್ತೀರಿ ಅಂತೇಳಿ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್.